ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 5ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 6 ಶುರು ಮಾಡೋಣ. ಬೆಳಿಗ್ಗೆ ಪೇಪರ್ ಓದುತ್ತಾ ಹೊರಗಡೆ ಲಾನ್ನಲ್ಲಿ ಕೂತಿದ್ದ ಚಲಪತಿಯವರನ್ನು ನೋಡಿದ ನೀಲ್ ಜಾಗಿಂಗ್ ಮುಗಿಸಿಕೊಂಡು ಬಂದು ತನ್ನ ತಾತನ ಪಕ್ಕ ಚೇರ್ ಇಳಿದು ಕೂತು ಗುಡ್ ಮಾರ್ನಿಂಗ್ ತಾತ ಎಂದ ಟವಲ್ನಿಂದ ತನ್ನ ಮುಖ ಒರೆಸಿಕೊಳ್ಳುತ್ತಾ. ಗುಡ್ ಮಾರ್ನಿಂಗ್ ನೀಲ್ ಎಂದರು ಕಾಫಿ ಹೀರಿ ಪೇಪರಲ್ಲಿ ಕಣ್ಣಾಡಿಸುತ್ತ. ನೀಲ್ ಬರ್ತಿದ್ದ ಹಾಗೆ ಕೆಲಸದಾಳು ಗ್ರೀನ್ ಟೀ ತಂದು ಕೊಟ್ಟು ಹೋದರು. ಚಲಪತಿಯವರದ್ದು ಕಾಫಿ ಕುಡಿದಿದ್ದು ಮುಗಿದಿದ್ದರಿಂದ ಪೇಪರ್ನ ಮಡಚಿಡುತ್ತಾ ನೀಲ್ ನೆನ್ನೆ ಕೊಟ್ಟು ಫೋಟೋಸ್ ನೋಡಿದ್ಯಾ ಎಂದು ಕೇಳಲು ನೀಲ್ಗೆ ಕುಡಿಯುತ್ತಿದ್ದ ಗ್ರೀನ್ ಟೀ ನೆತ್ತಿಗೆ ಹತ್ತಿ ಕೆಮ್ಮಲು ಶುರು ಮಾಡಿದ. ಚಲಪತಿಯವರು ಮೊಮ್ಮಗನ ತಲೆ ತಟ್ಟಿ ನಿಧಾನ ಕಣೋ ಎಂದರು. ನೀಲ್ ಸಾವರಿಸಿಕೊಂಡು ಗ್ರೀನ್ ಟೀ ಕುಡಿದು ಮುಗಿಸಿದ ಮೇಲೆ ಚಲಪತಿಯವರು ಮತ್ತೆ ಫೋಟೋಸ್ ನೋಡಿದ್ಯಾ ನೀಲ್, ಯಾರಾದರೂ ಇಷ್ಟ ಆದ್ರಾ ಎಂದು ಕೇಳಿದರೆ ತಾತ ನಂಗೆ ಯಾರೂ ಇಷ್ಟ ಆಗಲಿಲ್ಲ ಎಂದ ನೀಲ್ ತಾತನಿಗೆ ಬೇಸರವಾಗಬಾರದೆಂಬ ಕಾರಣಕ್ಕೆ. ಸರಿ, ಹಾಗಿದ್ರೆ ನಾನು ಆ ಬ್ರೋಕರ್ ರಾಮಪ್ಪನಿಗೆ ಇನ್ನೊಂದಿಷ್ಟು ಫೋಟೋಗಳನ್ನು ತರೋದಕ್ಕೆ ಹೇಳ್ತೀನಿ ಎಂದಾಗ ಸರಿ ತಾತ ಹಾಗೆ ಮಾಡಿ ಎಂದು ಹೇಳಿ ಆಫೀಸ್ಗೆ ಹೋಗೋದಕ್ಕೆ ತಡವಾಗತ್ತೆ ಎಂದು ತಯಾರಾಗಲು ರೂಮಿಗೆ ಹೋದ. ನೀಲೇನು ತಕರಾರು ತೆಗೆಯದೆ ಹ್ಞೂ ಅಂದಿದ್ದು ತಾತನಿಗೆ ಆಶ್ಚರ್ಯ ಉಂಟು ಮಾಡಿತ್ತು. ಅಲ್ಲ, ನೀಲ್ ಇಷ್ಟು ಸಲೀಸಾಗಿ ಒಪ್ಕೊಳ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಪ್ರಭಾಕರ್ ಹೇಳಿದ ಹಾಗೆ ನೀಲ್ ರಂಗೋಲಿ ಕೆಳಗೆ ತೂತಿದ್ದಾನೆ, ಅದಕ್ಕೆ ತಾನೇ ಅಷ್ಟೊಂದೆಲ್ಲ ಕಂಡೀಷನ್ ಹಾಕಿದ್ದು ಎಂದು ನಿಟ್ಟುಸಿರಿಟ್ಟರು. ಪೂರ್ಣಿಮಾ ರಾತ್ರಿ ಎಷ್ಟೇ ಲೇಟಾಗಿ ಮಲಗಿದರೂ ಬೆಳಿಗ್ಗೆ ಬೇಗ ಎದ್ದೇಳುವುದು ಅವಳಿಗೆ ರೂಢಿಯಾಗಿತ್ತು. ಅದರಂತೆ ರಾತ್ರಿ 10 ಸುಸ್ತಾಗಿ ಮಲಗಿದಾಗ ರಾತ್ರಿ 2 ಗಂಟೆಯೇ ಆಗಿತ್ತು. ಆದರೂ ಬೆಳಿಗ್ಗೆ ಬೇಗ ಎದ್ದು ಮನೆ ಎಲ್ಲ ಕೆಲಸ ಅವಳೇ ಮಾಡಬೇಕಾಗಿತ್ತು. ಯಾಕೆಂದರೆ ಅವಳ ಚಿಕ್ಕಮ್ಮನಾಗಲಿ ಅವಳ ತಂಗಿಯಾಗಲಿ ಬೇಗ ಎದ್ದು ಅವಳಿಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿರಲಿಲ್ಲ. ಈ ಅಮ್ಮ ಮಗಳನ್ನು ಪೂರ್ಣಿಮಾ ಎಲ್ಲ ಕೆಲಸ ಮುಗಿಸಿ ಕಾಫಿ ತೆಗೆದುಕೊಂಡು ಹೋಗಿ ಎಬ್ಬಿಸಬೇಕಾಗಿತ್ತು. ಇದು ಎಷ್ಟೋ ವರ್ಷಗಳಿಂದ ನಡೆದುಕೊಂಡು ಬಂದಿರುವ ರೂಢಿ. ಸ್ಮಿತಾ ಮದುವೆಯಾಗಿ ಗಂಡನ ಮನೆಗೆ ಹೋಗೋದಕ್ಕೆ 1 ತಿಂಗಳು ಬಾಕಿ ಇದ್ದರೂ ರಾಣಿ ಥರ ಮಲಗಿ ಬೆಳಗ್ಗೆ 10 ಗಂಟೆಗೆ ಎದ್ದೇಳುತ್ತಿದ್ದಳು. ಇದು ಎಲ್ಲ ಅವರ ಅಮ್ಮ ಕೊಟ್ಟ ಸಲಿಗೆಯ ಪ್ರಭಾವ. ಸುಶಾಂತ್ ಮನೆಯಲ್ಲಿ ಕೈಗೊಬ್ಬರು ಕಾಲಿಗೊಬ್ಬರು ಆಳು ಕಾಳು ಇದ್ದಾರೆ ಅನ್ನೋ ಧೈರ್ಯದ ಮೇಲೆ ಮಗಳಿಗೆ ಒಂದು ಕೆಲಸ ಹೇಳಿಕೊಟ್ಟಿಲ್ಲ ವನಿತಾ. ಪೂರ್ಣಿಮಾ ಕಾಫಿ ಮಾಡಿ ತೆಗೆದುಕೊಂಡು ಹೋಗಿ ಅಮ್ಮ ಮಗಳನ್ನೆಬ್ಬಿಸಿ ಕಾಫಿ ಕೊಟ್ಟು ಬಂದು ಬೆಳಗಿನ ತಿಂಡಿ ತಯಾರು ಮಾಡತೊಡಗಿದಳು. ಬೆಡ್ ಕಾಫಿ ಕುಡಿದ ಅಮ್ಮ ಮಗಳು ಸ್ನಾನ ಮಾಡಿ ತಯಾರಾಗಿ ಆಚೆ ಬಂದರು. ಪೂರ್ಣಿ ತಿಂಡಿ ಆಗಿಲ್ವಾ, ಇನ್ನೂ ಎಷ್ಟು ಹೊತ್ತು, ಹೊಟ್ಟೆ ಬೇರೆ ತಾಳ ಹಾಕ್ತಿದೆ ಎಂದು ಒಂದೇ ಸಮನೆ ಬೊಬ್ಬೆ ಹಾಕುತ್ತಿದ್ದರು ವನಿತಾ. ತಂದೆ ಚಿಕ್ಕಮ್ಮ ಎಂದು ಅವಸರದಲ್ಲಿ ತಿಂಡಿ ತೆಗೆದುಕೊಂಡು ಹೋಗೋದಕ್ಕೆ ಹೋಗಿ ಬಿಸಿ ಇದ್ದ ಪಾತ್ರೆ ಹಿಡಿದು ಕೈ ಸುಟ್ಟುಕೊಂಡಳು ಪೂರ್ಣಿಮಾ. ಕೈ ಸುಟ್ಟ ನೋವಿಗೆ ಅಮ್ಮ ಎಂದು ತನ್ನ ಕೈ ಅಲ್ಲೇ ಇದ್ದ ಸಿಂಕ್ನ ನಲ್ಲಿ ಆನ್ ಮಾಡಿ ಆ ನೀರಿಗೆ ಹಿಡಿದಳು. ಚೆನ್ನಾಗಿ ಸುಟ್ಟಿದ್ದರಿಂದ ಕೈಯಲ್ಲೆಲ್ಲ ಕೆಂಪಗೆ ಬೊಬ್ಬೆ ಬಂದಿತು. ವನಿತಾ ಅವರು ಎಲ್ಲೇ ಹಾಳಾಗಿ ಹೋದೆ, ಇಲ್ಲಿ ಹೊಟ್ಟೆ ಹಸಿನಿಂದ ಸಾಯ್ತಿದ್ದೀನಿ ಎಂದು ಮತ್ತೆ ಕಿರುಚಲು ತಕ್ಷಣ ಸಿಂಕ್ನಲ್ಲಿ ಬಂದ್ ಮಾಡಿ ತಿಂಡಿ ಪಾತ್ರೆ ಹಿಡಿದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಳು. ಇಬ್ಬರಿಗೂ ತಟ್ಟೆ ಇಟ್ಟು ಬಿಸಿಬೇಳೆ ಬಾತ್ ಮಾಡಿದ್ದನ್ನು ಬಡಿಸಿದಳು. ಅಮ್ಮ ಮಗಳು ಬಾಯಿ ಚಪ್ಪರಿಸಿಕೊಂಡು ಮತ್ತೆ ಹಾಕಿಸಿಕೊಂಡು ತಿಂದರು. ಪೂರ್ಣಿಮಾ ಅವರ ತಿಂಡಿ ತಿನ್ನುವುದು ಆದ ಮೇಲೆ ತಾನೂ ತಿಂಡಿ ತಿನ್ನಲು ಕೂತಳು. ಆಗ ವನಿತಾ, ನಿನ್ನೆ ರಾತ್ರಿ ಹೇಳಿದ ನೆನಪಿದೆ ತಾನೇ, ಇನ್ನು 15 ದಿನದಲ್ಲಿ 5 ಲಕ್ಷ ದುಡ್ಡು ನನ್ನ ಕೈ ಸೇರಬೇಕು, ಇಲ್ಲ ಅಂದರೆ ಮುಂದಿನ ಪರಿಣಾಮ ಎದುರಿಸೋದಕ್ಕೆ ರೆಡಿಯಾಗಿರು ಎಂದು ಹೇಳಿದಾಗ ಪಾಪ ನಮ್ಮ ಪೂರ್ಣಿ ರಾತ್ರಿನೂ ಊಟ ಮಾಡದೆ ಮಲಗಿದಳು. ಈಗ ಹೊಟ್ಟೆ ತುಂಬ ಹಸಿದಿದೆ ಎಂದು ತಿಂಡಿ ತಿನ್ನೋದಕ್ಕೆ ಕೂತಿದ್ದಳು. ಆದರೆ ಅವಳ ಚಿಕ್ಕಮ್ಮನ ಮಾತು ಕೇಳಿ ಇನ್ನೇನು ತಿಂಡಿಯ ಮೊದಲ ತುತ್ತು ಬಾಯಿಗಿಡಬೇಕು. ವನಿತಾ ಅವರ ಮಾತು ಕೇಳಿ ತಿಂಡಿ ಸಹ ತಿನ್ನದೆ, ನೆನಪಿದೆ ಚಿಕ್ಕಮ್ಮ, ನೀವೇನು ಚಿಂತೆ ಮಾಡಬೇಡಿ, ನಾನು ಹೇಗಾದರೂ ಮಾಡಿ ದುಡ್ಡು ಹೊಂದಿಸ್ತೀನಿ ಎಂದು ಹೇಳಿ ತಟ್ಟೆಯನ್ನೇ ಬಿಟ್ಟು ಅನ್ನಕ್ಕೆ ಕೈ ಮುಗಿದು ಕೈ ತೊಳೆದು ಖಾಲಿ ಹೊಟ್ಟೆಯಲ್ಲೇ ಆಫೀಸಿಗೆ ಹೊರಡೋದಕ್ಕೆ ರೆಡಿಯಾಗಲು ರೂಮಿಗೆ ಹೋದಳು. ರೂಮಿಗೆ ಬಂದ ಪೂರ್ಣಿ ಬಾಗಿಲು ಹಾಕಿ ಇಷ್ಟು ಹೊತ್ತು ತಡೆ ಹಿಡಿದ ಕಣ್ಣೀರು ಹರಿಯಲು ಬಿಟ್ಟಳು. ಸ್ವಲ್ಪ ಹೊತ್ತು ಅತ್ತು ಮನಸ್ಸು ಹಗುರ ಆದ ಮೇಲೆ ಎದ್ದು ಮುಖ ತೊಳೆದು ಆಫೀಸಿಗೆ ಹೋಗೋದಕ್ಕೆ ರೆಡಿಯಾದಳು. ಪ್ರಭಾಕರ್ ಅವರಿಗೆ ಚಲಪತಿಯವರು ಕಾಲ್ ಮಾಡಿ ಬ್ರೋಕರ್ಗೆ ಇನ್ನೊಂದಿಷ್ಟು ಫೋಟೋಸ್ಗಳನ್ನು ತರೋದಕ್ಕೆ ಹೇಳು ಎನ್ನಲು, ಯಾಕೆ ಸರ್, ನಿನಗೆ ಆ 4 ಫೋಟೋಗಳಲ್ಲಿ ಯಾರೂ ಇಷ್ಟ ಆಗಲಿಲ್ವಾ ಎಂದು ಕೇಳಿದ ಪ್ರಭಾಕರ್ಗೆ ಅವನಿಗೆ ಯಾರೂ ಇಷ್ಟ ಆಗಲಿಲ್ವಂತೆ ಎಂದರು ಚಲಪತಿಯವರು. ನನಗನ್ಸುತ್ತೆ ಸರ್, ಅವನ ಫೋಟೋಸ್ ನೋಡೇ ಇಲ್ಲ ಅಂತ. ನಿಮ್ಮ ಹತ್ರ ನೋಡಿದ್ದೀನಿ, ಇಷ್ಟ ಆಗಲಿಲ್ಲ ಅಂತ ಸುಳ್ಳು ಹೇಳಿರಬೇಕು, ನಿಮಗೆ ಬೇಜಾರಾಗತ್ತೆ ಅಂತ ಎನ್ನಲು, ನನಗೂ ಅದು ಗೊತ್ತು ಪ್ರಭಾಕರ್, ಗೊತ್ತಿದ್ರೂ ಏನೋ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ನಾನು ಎಂದು ಬೇಸರಿಸಿಕೊಂಡರೆ, ಆಯಿತು ಸರ್, ಆ ಬ್ರೋಕರ್ಗೆ ಸಂಜೆ ಬರೋದಕ್ಕೆ ಹೇಳ್ತೀನಿ ಎಂದು ಪ್ರಭಾಕರ್ ಕಾಲ್ ಕಟ್ ಮಾಡಿದ. ಡ್ಯಾಡ್, ಆಫೀಸಿಗೆ ಬರ್ತೀರಾ ಅಥವಾ ಇನ್ನೂ ಲೇಟಾ ಎಂದು ಕೇಳಿದಳು ಸ್ನೇಹ. ಇಲ್ಲ, ಈಗಲೇ ಬರ್ತೀನಿ, ಬಾ ತಿಂಡಿ ತಿನ್ನೋಣ ಎಂದು ಡೈನಿಂಗ್ ಹಾಲ್ಗೆ ಕರೆದುಕೊಂಡು ನಡೆದರು.
ಅಪ್ಪ ಮಗಳು ತಿಂಡಿ ತಿಂದು ವತ್ಸಲ ಅವರಿಗೆ ಹೇಳಿ ಆಫೀಸ್ ಕಡೆ ಹೊರಟರು. ಪೂರ್ಣಿಮಾ ಮಧ್ಯಾಹ್ನದ ಅಡುಗೆ ಮಾಡಿ ತಾನೂ ಡಬ್ಬಿ ಕಟ್ಟಿಕೊಂಡು ಆಫೀಸ್ ಕಡೆ ಹೊರಟಳು. ಬೆಳಿಗ್ಗೆ ತನ್ನ ಚಿಕ್ಕಮ್ಮ ನೆನಪಿಸಿದ ಮಾತೇ ತಲೆಯಲ್ಲಿ ಗುಂಗುಡುತ್ತಿತ್ತು. ಅದೇ ಗುಂಗಲ್ಲಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಳು. ದುಡ್ಡು ಹೇಗೆ ಹೊಂದಿಸೋದು ಅನ್ನೋದನ್ನೇ ಯೋಚನೆ ಮಾಡಿನೇ ಬಸವಳೆದಿದ್ದಳು. ಅದರ ಜೊತೆಗೆ ರಾತ್ರಿ ಊಟ ಮಾಡದೆ ಬೆಳಗ್ಗೆನೂ ತಿಂಡಿ ತಿನ್ನದ ಪರಿಣಾಮ ತಲೆ ಸುತ್ತಿ ರಸ್ತೆ ಮಧ್ಯದಲ್ಲೇ ಬಿದ್ದು ಬಿಟ್ಟಳು. ತಕ್ಷಣ ರಸ್ತೆಯಲ್ಲಿ ಓಡಾಡುತ್ತಿದ್ದ ಜನರೆಲ್ಲ ಅವಳ ಸುತ್ತುವರೆದರು. ಸ್ನೇಹ ಮತ್ತು ಪ್ರಭಾಕರ್ ಅದೇ ಮಾರ್ಗವಾಗಿ ಆಫೀಸ್ಗೆ ಹೋಗುತ್ತಿರುವಾಗ ರಸ್ತೆ ಮಧ್ಯದಲ್ಲಿ ಜನ ಕೂಡಿದ್ದು ನೋಡಿ ಯಾರಿಗೇನಾಯಿತು ಎಂದು ಕಾರ್ ಸೈಡ್ಗೆ ಹಾಕಿ ಜನ ಸೇರಿದ್ದ ಕಡೆ ಅಪ್ಪ ಮಗಳು ಹೊರಟರು. ಅಲ್ಲೇ ಹೋಗುತ್ತಿದ್ದ ಒಬ್ಬ ದಾರಿ ಹೋಕನನ್ನು ವಿಚಾರಿಸಿದಳು ಸ್ನೇಹ. ಎಕ್ಸ್ಕ್ಯೂಸ್ ಮೀ, ಏನಾಯಿತು, ಜನ ಯಾಕೆ ಸೇರಿದಾರಲ್ಲಿ ಎಂದು ಕೇಳಿದಳು ಸ್ನೇಹ. ಅದಾ ಮೇಡಮ್, ಅಲ್ಲಿ ಯಾರೋ ಒಂದು ಹುಡುಗಿ ತಲೆ ಸುತ್ತು ಬಂದುಬಿಟ್ಲು ಎಂದವನ ಮಾತಿಗೆ ಹೌದಾ, ಯಾರದು ಎನ್ನುತ್ತಾ ಕುತೂಹಲ ತಡೆಯದೆ ನೋಡೋದಕ್ಕೆ ಹೋದಳು. ಪೂರ್ಣಿಮಾನ ನೋಡಿ ಒಂದು ಕ್ಷಣ ಆಶ್ಚರ್ಯ ಆಯಿತು. ತಕ್ಷಣ ಅವಳ ಹತ್ತಿರ ಹೋಗಿ ಅವಳ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಪೂರ್ಣಿ ಎದ್ದೇಳು, ಪೂರ್ಣಿ ಏನಾಯಿತು ಎಂದು ಅವಳ ಕೆನ್ನೆ ತಟ್ಟಿ ಎಬ್ಬಿಸೋದಕ್ಕೆ ಪ್ರಯತ್ನಪಟ್ಟಳು. ಅವಳು ಎದ್ದೇಳದೆ ಇದ್ದಾಗ ಡ್ಯಾಡ್ ನೀರಿನ ಬಾಟಲ್ ತೊಗೊಂಡು ಬನ್ನಿ ಎಂದು ಕೂಗಿ ಹೇಳಿದಳು. ಏನಾಯಿತು, ಸ್ನೇಹ ಯಾಕೆ ಹಾಕಿ ಹೋಗ್ತಿದ್ದಾಳೆ ಎಂದು ಅವರು ಕಾರಿಂದ ಇಳಿದು ನೀರಿನ ಬಾಟಲ್ ತೆಗೆದುಕೊಂಡು ಸ್ನೇಹ ಇರುವಲ್ಲಿ ಹೋದರು. ಸ್ನೇಹ, ಯಾರಿದು, ಏನಾಯಿತು ಎಂದು ಕೇಳಲು ಡ್ಯಾಡ್ ಮೊದಲು ನೀರಿನ ಬಾಟಲ್ ಕೊಡಿ ಎಂದು ಬಾಟಲ್ ತೆಗೆದುಕೊಂಡು ಅವಳ ಮುಖಕ್ಕೆ ನೀರು ಚಿಮುಕಿಸಿದಳು. ನಿಧಾನವಾಗಿ ಕಣ್ಬಿಟ್ಟು ಸುತ್ತಲೂ ನೋಡಿದಳು ಪೂರ್ಣಿ. ಸ್ನೇಹಗೆ ಈಗ ಸಮಾಧಾನವಾಯಿತು. ಪೂರ್ಣಿ, ಆರ್ ಯು ಆಲ್ ರೈಟ್ ಎಂದು ಕೇಳಿದಳು ಸ್ನೇಹ. ಆ ಧ್ವನಿ ಕೇಳಿ ಎದ್ದೇಳೋದಕ್ಕೆ ನೋಡಿದಳು. ಸ್ನೇಹ ಅವಳಿಗೆ ಹೆಗಲು ಬಳಸಿ ನಿಧಾನವಾಗಿ ಅವಳಿಗೆ ಏಳಲು ಅನುವು ಮಾಡಿಕೊಟ್ಟಳು. ಸ್ನೇಹ, ನೀನು ಎಂದು ಆಶ್ಚರ್ಯದಿಂದ ನೋಡಿದಳು ಪೂರ್ಣಿಮಾ. ನಾನೇ. ಏನೇ ಆಯಿತು ನಿನಗೆ, ಹೀಗೆ ರಸ್ತೆ ಮಧ್ಯೆ ತಲೆ ಸುತ್ತು ಬಿದ್ದಿದ್ದೆ ಎಂದು ಕೇಳಿದರೆ, ಅದು ರಾತ್ರಿ ಊಟ ಮಾಡಿರಲಿಲ್ಲ, ಹಾಗೆ ಲೇಟ್ ಆಗುತ್ತೆ ಅಂತ ತಿಂಡಿನೂ ತಿಂದೆ ಬಂದೆ ನೋಡು, ಅದಕ್ಕೆ ಸ್ವಲ್ಪ ತಲೆ ಸುತ್ತು ಬಂದು ಬಿದ್ದೆ ಅಷ್ಟೇ ಎಂದಳು ಪೂರ್ಣಿಮಾ. ಪೂರ್ಣಿ, ನಿಂಗೇನು ತಲೆ ಕೆಟ್ಟಿದೆಯಾ? ಹೀಗೆ ಊಟ ತಿಂಡಿ ತಿಂದೇ ಇದ್ದರೆ ತಲೆ ಸುತ್ತೆ ಇನ್ನೇನಾಗತ್ತೆ? ಈ ರೀತಿ ತಲೆ ಸುತ್ತಿ ಬಿದ್ದಾಗ ಯಾವುದಾದ್ರೂ ಗಾಡಿ ಬಂದು ನಿನ್ನ ಮೇಲೆ ಹತ್ತಿಸ್ಕೊಂಡು ಹೋಗಿದ್ರೆ ಏನು ಗತಿ ಎಂದು ಕೇಳಿದಳು ಆತಂಕದಿಂದ. ಪೂರ್ಣಿಮಾ ಕಣ್ಣೀರು ಹಾಕುತ್ತಾ ಹಾಗಾಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಎಂದಳು ಕಣ್ ತುಂಬಿಕೊಂಡು. ಪೂರ್ಣಿ, ಏನು ಮಾತು ಅಂತ ಆಡ್ತಿದ್ಯಾ, ನಡಿ ನೀನು ಮೊದಲು ಕಾರಲ್ಲಿ ಕೂತು ಮಾತಾಡೋಣ ಎಂದು ಅವಳನ್ನು ತಮ್ಮ ಕಾರ್ ನಿಲ್ಲಿಸಿದ ಕಡೆ ಕರೆದುಕೊಂಡು ಹೋದಳು ಸ್ನೇಹ. ಪ್ರಭಾಕರ್ ಅವರು ಸುಮ್ಮನೆ ಅಲ್ಲಿ ನಡೀತಿದ್ದುದನ್ನು ನೋಡುತ್ತಾ ತಮ್ಮ ಮಗಳನ್ನು ಹಿಂಬಾಲಿಸಿದರು. ಕಾರ್ ಡೋರ್ ತೆರೆದು ಅದರಲ್ಲಿ ಅವಳನ್ನು ಕೂರಿಸಿದ್ದ ಸ್ನೇಹ ಕಾರ್ ಸ್ಟಾರ್ಟ್ ಮಾಡಿ ಒಂದು ಹೋಟೆಲ್ ಮುಂದೆ ನಿಲ್ಲಿಸಿದರು. ಪೂರ್ಣಿಮಾ ಹೋಟೆಲ್ ನೋಡಿ, ಸ್ನೇಹ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ, ನಾನು ಆಫೀಸಿಗೆ ಹೋಗಬೇಕು, ಲೇಟ್ ಆಗಿದೆ ಎಂದಾಗ, ಲೇಟ್ ಆದರೆ ಏನಂತೆ, ಮೊದಲು ತಿಂಡಿ ತಿಂದೇ ಬಂದಿದ್ದೀಯಾ, ಹೀಗೆ ಖಾಲಿ ಹೋಟೆಲ್ ಆಫೀಸಿಗೆ ಹೋದರೆ ಕೆಲಸ ಹೇಗೆ ಮಾಡ್ತೀಯ, ಅದಕ್ಕೆ ಮೊದಲು ತಿಂಡಿ ತಿನ್ನು ಆಮೇಲೆ ಆಫೀಸಿಗೆ ಹೋಗು ಎಂದಳು ಸ್ನೇಹ. ಬೇಡ ಕಣೆ ಸ್ನೇಹ, ಸುಮ್ಮನೆ ನಿಂಗೆ ತೊಂದರೆ, ಅದು ಅಲ್ಲದೆ ನಾನು ಟಿಫನ್ ಬಾಕ್ಸ್ ತಂದಿದ್ದೀನಿ, ಆಫೀಸ್ನಲ್ಲೇ ತಿನ್ಕೋತೀನಿ, ಆಲ್ರೆಡಿ ಲೇಟ್ ಆಗಿದೆ ಎಂದರೆ ನೀನು ಆಫೀಸ್ನಲ್ಲಿ ತಿಂದ ಹಾಗೆ, ಈಗ ಮೊದಲು ನಡಿ, ಬೇಕಿದ್ರೆ ನಿಮ್ಮ ಬಾಸ್ಗೆ ನಾನು ಹೇಳ್ತೀನಿ, ಯು ಡೋಂಟ್ ವರಿ ಎಂದು ಬಲವಂತವಾಗಿ ಹೋಟೆಲ್ ಒಳಗಡೆ ಕರೆದುಕೊಂಡು ನಡೆದಳು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 6ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.